ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಧನಲಕ್ಷ್ಮಿ ಪೂಜೆ, ನರಕ ಚತುರ್ದಶಿ, ಕೇದಾರೇಶ್ವರ ವ್ರತದ ಶುಭಾಶಯಗಳು. ಇವತ್ತು ಎಲ್ಲರೂ ದೇಹಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡಲೇಬೇಕು ವೈದಿಕವಾಗಿ. ಅದಕ್ಕೆ ಬೇರೆ ಆಲ್ಟರ್ನೇಟಿವೇ ಇಲ್ಲ ಅಂತ ಹೇಳುತ್ತೆ. ಎಲ್ಲರೂ ಚಾರ್ವಕರ ಸಮೇತ ಅಂತ ಹೇಳುತ್ತೆ. ಚಾರ್ವಕರ ಸಮೇತ ಅಂದ್ರೆ, ಚಾರ್ವಕರು ಅಂದ್ರೆ ಯಾರು ಗೊತ್ತಾ? ದೇವರ ಅಸ್ತಿತ್ವವನ್ನೇ ನಂಬದವರು. ಅವರು ಇದ್ದಾಗ ಯುಗಾದಿ, ಇಲ್ಲದಿದ್ದಾಗ ಶಿವರಾತ್ರಿ ಅನ್ನೋಂಥ ತತ್ವ ಅವ್ರದ್ದು. ಇದ್ದಾಗ ಎಂಜಾಯ್ ಮಾಡೋ ಯಾವ ದೇವರು? ಅಲ್ಲಿ ಧರ್ಮ, ಅಧರ್ಮ, ನ್ಯಾಯ, ಅನ್ಯಾಯ, ಮೋಸ, ದಗ ಅವೆಲ್ಲ ಇಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ಮೋಸ ಮಾಡಿ ಆದ್ರೂ ತುಪ್ಪ ತಿನ್ನು, ನೀನು ಬದುಕೋದೇ ಸರಿ, ನೀನು ಬದುಕ್ತಿರೋದೇ ಸರಿ ಅಂತ ಹೇಳುವಂತ ಒಂದು ನಾಸ್ತಿಕವಾದಿಗಳು ಅಂತ ಅಡ್ವಾನ್ಸ್ಡ್ ಆಗಿ ಏನ್ ಕರಿತೇವೆಯೋ ವೈದಿಕದಲ್ಲಿ ಆಗಲೇ ಅವರನ್ನ ಚಾರ್ವಕರು ಅಂತ ಕರಿತಿದ್ರು. ಅವರು ಆಗ್ಲೂ ಇದ್ರು, ದ್ವಾಪರ ಯುಗದಲ್ಲೂ ಇದ್ರು, ರಾಮಾವತಾರದಲ್ಲೂ ಇದ್ರು. ನಂಬ್ತಿರ್ಲಿಲ್ಲ ಅವ್ರು. ಮೋಕ್ಷ ಅನ್ನೋದಿಲ್ಲ ಕಣ, ಇದೆಲ್ಲ ಕರ್ಮ ಎಲ್ಲ ಸುಳ್ಳು ಅನ್ನೋರು ಅವ್ರು. ಇದನ್ನೆಲ್ಲ ನಾವು ನಂಬಲ್ಲ ಅಂತ ಇದ್ರು. ನಿಜವೇ, ಒಂದು ರೀತಿಯಲ್ಲಿ ಅವರ ಸಿದ್ಧಾಂತಗಳನ್ನ ತಗೊಂಡು ಹೋದ್ರೆ ಅದು ಒಂದು ರೀತಿ ಅದೊಂಥರ ತೃಪ್ತಿ ಕೊಡುತ್ತೆ, ಆತ್ಮ ತೃಪ್ತಿ ಅಲ್ಲ. ಆದರೆ ಅಂತ ಚಾರ್ವಕರು ಕೂಡ ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ನರಕ ಚತುರ್ದಶಿಯ ದಿನ ದೇಹಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋರು. ನೀವು ನರಕ ಚತುರ್ದಶಿ ಇನ್ನೊಂದು ಅಂತ ಕತೆ ಹೇಳ್ಕೊಂಡು ಎಣ್ಣೆ ಹಚ್ಕೋದ್ರೆ ನೀವು ಹಚ್ಕೊಳ್ಳಿ, ನಾವು ಇದಕ್ಕೆ ಹಚ್ಕೋತೀವಿ ನಮ್ಮ ಆರೋಗ್ಯಕ್ಕೆ ಅನ್ನೋರು. ನೋಡಿ, ಅಂದ್ರೆ ಅಂತ ಒಂದು ದೇವರು, ದಿಂಡರು, ಪೂಜೆ, ದೈವವೇ ಇಲ್ಲ, ಇದೆಲ್ಲ ಟೊಳ್ಳು ಅಂತ ಹೇಳುವಂತ ಚಾರ್ವಕರು ಸಮೇತ, ಅಪ್ಪಟ ನಾಸ್ತಿಕವಾದಿಗಳು ಸಮೇತ ನರಕ ಚತುರ್ದಶಿಯ ದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾರೆ. ಇಟ್ ಈಸ್ ಎ ಪ್ರೊಟೆಕ್ಟರ್ ಅಂತ ಅವ್ರಿಗೂ ಗೊತ್ತಿತ್ತು. ಅವ್ರು ಅದನ್ನ ಈ ರೀತಿ ಹೇಳಿದ್ರೆ, ಪ್ರೊಟೆಕ್ಟರ್ ಕಣೋ ಅದು,